ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಯಾವ ದೇವಸ್ಥಾನದಲ್ಲಿದ್ದೀವಿ ಅಂತ ಗೊತ್ತಾಗಿದೆ ಅನ್ಕೋತೀನಿ. ನಾವಿವತ್ತು ಹಾಸನ ಜಿಲ್ಲೆಯಲ್ಲಿರುವಂಥ ಶ್ರೀ ಬೇಲೂರು ಚೆನ್ನಕೇಶವ ಸ್ವಾಮಿ ದೇವಸ್ಥಾನದಲ್ಲಿದ್ದೀವಿ. ಈ ಬೇಲೂರಿನಲ್ಲಿ ವಿಜಯನಾರಾಯಣ ದೇವಾಲಯ ಅಂತ ಕರೀತಾರೆ. ಇದು ಭಾರತದ ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯಲ್ಲಿದೆ. 12ನೇ ಶತಮಾನದಲ್ಲಿ ಇದು ದೇವಾಲಯವಾಗಿದೆ. ರಾಜ ವಿಷ್ಣುವರ್ಧನನಿಂದ ನಿಯೋಜಿಸಲ್ಪಟ್ಟಿದೆ. ಬೇಲೂರಿನಲ್ಲಿ ಯಗಚಿ ನದಿಯ ದಂಡದಲ್ಲಿ ವೇಲಾಪುರ ಎಂದು ಕರೆಯಲ್ಪಡುತ್ತೆ. ಇದು ಆರಂಭಿಕ ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿಯಾಗಿದೆ. ಈ ದೇವಾಲಯವನ್ನು 3 ತಲೆಮಾರುಗಳು ಮೇಲೆ ನಿರ್ಮಿಸಲಾಗಿದೆ ಮತ್ತು 103 ವರ್ಷಗಳು ಪೂರ್ಣಗೊಳಿಸೋಕ್ಕೆ ತಗೊಂಡಿದೆ. ಇದು ಹಾಸನ ನಗರದಿಂದ 35 ಕಿಲೋಮೀಟರ್ ಮತ್ತು ಬೆಂಗಳೂರಿಂದ 200 ಕಿಲೋಮೀಟರ್ ದೂರದಲ್ಲಿದೆ. ಇದು ದೇವರು ವಿಷ್ಣುವಿನ ಒಂದು ರೂಪವಾಗಿದೆ. ಈ ದೇವಾಲಯವು ವಿಷ್ಣುವಿಗೆ ಸಮರ್ಪಿತವಾಗಿದೆ ಮತ್ತು ಅದರ ಸ್ಥಾಪನೆಯಿಂದಲೇ ಸಕ್ರಿಯ ಹಿಂದೂ ದೇವಾಲಯವಾಗಿದೆ. ಮಧ್ಯಕಾಲೀನ ಹಿಂದೂ ಗ್ರಂಥಗಳಲ್ಲಿ ಇದನ್ನು ಗೌರವಯುತವಾಗಿ ವಿವರಿಸಲಾಗಿದೆ ಮತ್ತು ವಿಷ್ಣುವ ಧರ್ಮವನ್ನು ಪ್ರಮುಖ ಯಂತ್ರಸ್ಥಳವಾಗಿ ಉಳಿದಿದೆ. ದೇವಾಲಯವು ಅದರ ಶಿಲ್ಪಗಳು, ಹುಬ್ಬುಗಳು, ಫ್ರೆಸ್ಗಳು ಮತ್ತು ಅದರ ಪ್ರತಿಮಾಶಾಸ್ತ್ರ ಶಾಸನಗಳ ಮತ್ತು ಇತಿಹಾಸಕ್ಕಾಗಿ ಗಮನಾರ್ಹವಾಗಿದೆ. ದೇವಾಲಯಕ್ಕೆ ಕಲಾಕೃತಿಯ 12ನೇ ಶತಮಾನದ ಜಾತ್ಯತೀತ ಜೀವನದ ದೃಶ್ಯಗಳನ್ನು ನೃತ್ಯಗಾರರು ಮತ್ತು ಸಂಗೀತಗಾರರ ಚಿತ್ರಿಸುತ್ತದೆ. ಜೊತೆಗೆ ಹಲವಾರು ಫ್ರೈಸ್ಗಳ ಮೂಲಕ ರಾಮಾಯಣ, ಮಹಾಭಾರತ ಮತ್ತು ಪುರಾಣಗಳಂತಹ ಹಿಂದೂ ಪಠ್ಯಗಳ ಚಿತ್ರಣ ನಿರೂಪಣೆಯನ್ನು ಚಿತ್ರಿಸುತ್ತೆ. ಇದು ವೈಷ್ಣವ ದೇವಾಲಯವಾಗಿದ್ದು ಅನೇಕ ವಿಷಯಗಳನ್ನು ಪೂಜ್ಯಪೂರ್ವಕವಾಗಿ ಒಳಗೊಂಡಿದೆ. ಜೊತೆಗೆ ಜೈನ ಧರ್ಮದಿಂದ ಜಿನ ಮತ್ತು ಬೌದ್ಧ ಧರ್ಮದಿಂದ ಬುದ್ಧನ ಚಿತ್ರಗಳನ್ನು ಒಳಗೊಂಡಿದೆ. ಚೆನ್ನಕೇಶವ ದೇವಾಲಯವು 12ನೇ ಶತಮಾನದ ದಕ್ಷಿಣ ಭಾರತ ಮತ್ತು ಹೊಯ್ಸಳ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿನ ಕಲಾತ್ಮಕ, ಸಾಂಸ್ಕೃತಿಕ ಮತ್ತು ದೇವತಾಶಾಸ್ತ್ರದ ದೃಷ್ಟಿಕೋನಗಳಲ್ಲಿ ಸಾಕ್ಷಿಯಾಗಿದೆ. ಬೇಲೂರು ದೇವಾಲಯದ ಸಂಕೀರ್ಣವನ್ನು ಹಳೇಬೀಡು ಸಮೀಪದ ಹಿಂದೂ ಮತ್ತು ಜೈನ ದೇವಾಲಯಗಳೊಂದಿಗೆ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ಅಡಿಯಲ್ಲಿ ಪಟ್ಟಿ ಮಾಡಲು ಪ್ರಸ್ತಾಪಿಸಲಾಗಿದೆ. ಹೊಯ್ಸಳ ರಾಜರಲ್ಲಿ ಒಬ್ಬರು ವಿಷ್ಣುವರ್ಧನ. ಅವರು 1110ರಲ್ಲಿ ಅಧಿಕಾರಕ್ಕೆ ಬಂದರು. ಅವರು 1117ರಲ್ಲಿ ವಿಷ್ಣುವಿಗೆ ಸಮರ್ಪಿತವಾದ ಚೆನ್ನಕೇಶವ ದೇವಾಲಯವನ್ನು ನಿಯೋಜಿಸಿದರು. ಇದು ಅವರ ಪರಂಪರೆಯ 5 ಅಡಿಪಾಯಗಳಲ್ಲಿ ಒಂದೆಂದು ಪರಿಗಣಿಸಲ್ಪಟ್ಟಿದೆ. ಭಾರತೀಯ ದೇವಾಲಯದ ವಾಸ್ತುಶಿಲ್ಪ ಮತ್ತು ದೇವಾಲಯದ ಇತಿಹಾಸದ ವಿದ್ವಾಂಸರಾದ ದಾಕಿ ಅವರ ಪ್ರಕಾರ ಈ ದೇವಾಲಯವು ರಾಮಾನುಜಾಚಾರ್ಯರು ಶ್ರೀ ವೈಷ್ಣವರಿಗೆ ಹೇರುತ್ತಿರುವ ಐಶ್ವರ್ಯ, ರಾಜಕೀಯ ಶಕ್ತಿ, ಆಳವಾದ ಆಧ್ಯಾತ್ಮಿಕ ಸಮರ್ಪಣೆಯನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಇದು ಅವರ ಮಹತ್ತರವಾದ ಕೆಲಸವಾಗಿದೆ. ಮುಖ್ಯ ದೇವಾಲಯವನ್ನು ವಿಜಯನಾರಾಯಣ ಎಂದು ಕರೆಯಲಾಗುತ್ತೆ ಮತ್ತು ಅವನ ರಾಣಿ ಸಂತಾಲ ದೇವಿಯು ನಿರ್ಮಿಸಿದ ಚಿಕ್ಕ ದೇವಾಲಯವನ್ನು ಅವನ ಯುಗದ ಶಾಸನಗಳಲ್ಲಿ ಚೆನ್ನಕೇಶವ ಎಂದು ಕರೆಯಲಾಗುತ್ತದೆ. ಆದರೆ ಈ 2 ದೇವಾಲಯಗಳನ್ನು ಈಗ ಕ್ರಮವಾಗಿ ಚೆನ್ನಕೇಶವ ದೇವಾಲಯ ಮತ್ತು ಚೆನ್ನಿಗರಾಯ ದೇವಾಲಯ ಎಂದು ಕರೆಯಲಾಗುತ್ತೆ. ಬೇಲೂರಿನಲ್ಲಿ ಮುಖ್ಯ ಚೆನ್ನಕೇಶವ ದೇವಾಲಯವು 1117ರಲ್ಲಿ ಪೂರ್ಣಗೊಂಡಿತು ಮತ್ತು ಪವಿತ್ರಗೊಳಿಸಲ್ಪಟ್ಟಿತು. ವರ್ಷಗಳವರೆಗೆ ವಿಸ್ತರಿಸುವುದನ್ನು ಮುಂದುವರಿಸಿತು. ವಿಷ್ಣುವರ್ಧನನು ತನ್ನ ರಾಜಧಾನಿಯನ್ನು ದೂರ ಸಮುದ್ರಕ್ಕೆ ಸ್ಥಳಾಂತರಿಸಿದನು ಎಂದು ಕರೆಯಲಾಗುತ್ತೆ. ಶಿವನಿಗೆ ಸಮರ್ಪಿತವಾದ ಹೊಯ್ಸಳೇಶ್ವರ ದೇವಾಲಯಕ್ಕೆ ಹೆಸರುವಾಸಿಯಾಗಿದ್ದ 1140ರಲ್ಲಿ ಅವನು ಸಾಯುವವರೆಗೂ ಇವರ ನಿರ್ಮಾಣ ಮುಂದುವರಿಯಿತು. 1150ರಲ್ಲಿ ಹೊಯ್ಸಳೇಶ್ವರ ದೇವಾಲಯವನ್ನು ಪೂರ್ಣಗೊಳಿಸಿದ ಅವನ ವಂಶಸ್ಥರು ಮತ್ತು 1258ರಲ್ಲಿ ಸೋಮನಾಥಪುರ ಚೆನ್ನಕೇಶವ ದೇವಾಲಯವನ್ನು 200 ಕಿಲೋಮೀಟರ್ ದೂರದಲ್ಲಿರುವ ಇತರ ದೇವಾಲಯಗಳಿಂದ ಅವನ ಪರಂಪರೆಯನ್ನು ಮುಂದುವರಿಸಲಾಯಿತು. ಹೊಯ್ಸಳರು ಹೊಸ ವಾಸ್ತುಶಿಲ್ಪದ ಸಂಪ್ರದಾಯವನ್ನು ಅಭಿವೃದ್ಧಿಪಡಿಸಿದ ನಂತರ ಅನೇಕ ಪ್ರಸಿದ್ಧ ವಾಸ್ತುಶಿಲ್ಪಿಗಳು ಮತ್ತು ಕುಶಲಕರ್ಮಿಗಳನ್ನು ನೇಮಿಸಿಕೊಂಡರು. ಕಲಾ ಇತಿಹಾಸಕಾರ ಆಟಮ್ ಹಾರ್ಡಿ ಇದನ್ನು ಕರ್ನಾಟ ದ್ರಾವಿಡ ಸಂಪ್ರದಾಯ ಎಂದು ಕರೆಯುತ್ತಾರೆ. ಹೊಯ್ಸಳ ಸಾಮ್ರಾಜ್ಯ ಮತ್ತು ಅದರ ರಾಜಧಾನಿಯನ್ನು 14ನೇ ಶತಮಾನದ ಆರಂಭದಲ್ಲಿ ದೆಹಲಿ ಸುಲ್ತಾನರ ದೊರೆ ಅಲ್ಲಾವುದ್ದೀನ್ ಖಿಲ್ಜಿಯ ಕಮಾಂಡರ್ ಮಲಿಕ್ ಕಫೂರ್ ಆಕ್ರಮಣ ಮಾಡಿ ಲೂಟಿ ಮಾಡಿ ನಾಶಪಡಿಸಿದರು. ಬೇಲೂರು ಮತ್ತು ಹಳೇಬೀಡು ಮತ್ತೊಂದು ದೆಹಲಿ ಸುಲ್ತಾನರ ಸೈನ್ಯದಿಂದ 1326ರಲ್ಲಿ ಲೂಟಿ ಮತ್ತು ವಿನಾಶದ ಗುರಿಯಾಯಿತು. ಈ ಪ್ರದೇಶವನ್ನು ವಿಜಯನಗರದ ಸಾಮ್ರಾಜ್ಯದ ವಶಪಡಿಸಿಕೊಂಡಿತು. ಹೊಯ್ಸಳ ಶೈಲಿಯ ಜೇಮ್ಸ್ ಅಲ್ಲಿ 14ನೇ ಶತಮಾನದ ಮಧ್ಯದಲ್ಲಿ ಕೊನೆಗೊಂಡಿತು. ಇತಿಹಾಸಕಾರರು ದೇವಾಲಯದ ಸಂಕೀರ್ಣದಲ್ಲಿ 118 ಶಾಸನಗಳನ್ನು ಕಂಡುಹಿಡಿದಿದ್ದಾರೆ. ಇದು 1117ರಿಂದ
18ನೇ ಶತಮಾನದ ನಡುವಿನ ದಿನಾಂಕವನ್ನು ಹೊಂದಿದೆ. ಇದು ದೇವಾಲಯದ ಇತಿಹಾಸವನ್ನು ಒದಗಿಸುತ್ತದೆ. ನಂತರದ ಕಾಲದಲ್ಲಿ ಚೆನ್ನಕೇಶವ ದೇವಾಲಯಕ್ಕೆ ಅದರ ನಿರ್ವಹಣೆ ಮತ್ತು ದುರಸ್ತಿಗಾಗಿ ಮಾಡಿದ ಅನುದಾನಗಳು. ದೇವಾಲಯದ ಮುಖ್ಯ ಮಂಟಪದ ಉತ್ತರ ದ್ವಾರದ ಬಳಿ ಪೂರ್ವ ಗೋಡೆಯ ಮೇಲೆ ಕಂಡುಬರುವ ಶಾಸನ 1117ರಲ್ಲಿ ವಿಷ್ಣುವರ್ಧನನು ವಿಜಯನಾರಾಯಣ ದೇವರಿಗೆ ದೇವಾಲಯವನ್ನು ನಿಯೋಜಿಸಿದನು ಎಂದು ಹೇಳಲಾಗುತ್ತೆ. ಕೆಲವು ಇತಿಹಾಸಕಾರರು ಈ ಶಾಸನವನ್ನು ಕ್ರಿಸ್ತಶಕ 1117ರಲ್ಲಿ ಚೆನ್ನಕೇಶವ ದೇವಾಲಯವನ್ನು ಪೂರ್ಣಗೊಂಡಿತು ಎಂದು ವ್ಯಾಖ್ಯಾನಿಸುತ್ತಾರೆ. ಚೆನ್ನಿಗರಾಯ ದೇವಾಲಯವನ್ನು ಮುಖ್ಯ ದೇವಾಲಯದೊಂದಿಗೆ ಏಕಕಾಲದಲ್ಲಿ ನಿರ್ಮಿಸಲಾಯಿತು ಮತ್ತು ರಾಣಿ ಅದನ್ನು ಪ್ರಯೋಜಿಸಿದಳು. ಹೊಯ್ಸಳ ರಾಜವಂಶನಾದ ನರಸಿಂಹ ದೇವಾಲಯದ ನಿರ್ವಹಣೆ ಮತ್ತು ಕಾರ್ಯಾಚರಣೆಗಾಗಿ ಅನುದಾನ ನೀಡಿದರು. 1175ರಲ್ಲಿ ಬಲ್ಹಾಳ ಆಗ್ನೇಯ ಮೂಲೆಯಲ್ಲಿ ಅಡುಗೆ ಮತ್ತು ಧಾನ್ಯ ಸಂಗ್ರಹಕ್ಕೆ ದೇವಾಲಯದ ಕಟ್ಟಡಗಳನ್ನು ಮತ್ತು ದೇವಾಲಯದ ಈಶಾನ್ಯ ಮೂಲೆಯಲ್ಲಿ ನೀರಿನ ತೊಟ್ಟಿಯನ್ನು ಸೇರಿಸಿದನು. ಮೂಲ ದೇವಾಲಯವು ಗಡಿ ಗೋಡೆಯಿಲ್ಲದೆ ಇತ್ತು. ದೇವಾಲಯದ ಒಳಗಿನ ಸಂಕೀರ್ಣವಾದ ಕೆತ್ತನೆಗಳನ್ನು ವೀಕ್ಷಿಸಲು ಮತ್ತು ಪ್ರಶಂಸಿಸಲು ಭಕ್ತರಿಗೆ ಮುಖ್ಯ ಮಂಟಪವನ್ನು ಸಹ ತೆರೆಯಲಾಗಿತ್ತು. ದೇವಾಲಯದ ಭದ್ರತೆಗಾಗಿ ದೇವಾಲಯದ ಸುತ್ತಲೂ ಎತ್ತರದ ಗೋಡೆಯನ್ನು ನಿರ್ಮಿಸಲಾಯಿತು. ವೀರ ಬಲ್ಲಾಳ ಆಳ್ವಿಕೆಯಲ್ಲಿ ಸೋಮಯ್ಯ ಡಳಯಕನು ಕಟ್ಟಿದ ಮತ್ತು ಇಟ್ಟಿಗೆಯ ದ್ವಾರ ಮತ್ತು ಬಾಗಿಲುಗಳನ್ನು ಸೇರಿಸಿದನು. ಜೊತೆಗೆ ತೆರೆದ ಮಂಟಪವನ್ನು ಮುಚ್ಚಲಾಯಿತು. ರಂಧ್ರಕಲ್ಲಿನ ಪರದೆಗಳು, ಹೊಸ ಪರದೆಗಳು ದೇವಾಲಯದ ಒಳಭಾಗವನ್ನು ಕತ್ತಲೆಗೊಳಿಸಿದವು. ಕಲಾಕೃತಿಯನ್ನು ನೋಡಲು ಕಷ್ಟವಾಯಿತು, ಆದರೆ ಗರ್ಭಗೃಹ ದರ್ಶನಕ್ಕೆ ಸಾಕಷ್ಟು ಬೆಳಕನ್ನು ನೀಡಿತು. ವಿಜಯನಗರ ಸಾಮ್ರಾಜ್ಯವು ದೇವಿಯರಿಗೆ ಸಮರ್ಪಿತವಾದ ಸಣ್ಣ ದೇವಾಲಯಗಳನ್ನು ಮತ್ತು ದೇವಾಲಯದ ಸಂಕೀರ್ಣದೊಂದಿಗೆ ನಾಗನಾಯಕನ ಮಂಟಪದಲ್ಲಿ ಪ್ರಯೋಜಿಸಿತು. ಬೇಲೂರು ಪ್ರದೇಶಗಳಲ್ಲಿ ಕೆಡವಲ್ಪಟ್ಟ ಇತರ ದೇವಾಲಯಗಳ ಯುದ್ಧದ ಅವಶೇಷಗಳನ್ನು ಸಂಗ್ರಹಿಸಿ ಅವುಗಳನ್ನು ಮರುಬಳಕೆ ಮಾಡುವ ಮೂಲಕ ಇವುಗಳನ್ನು ನಿರ್ಮಿಸಲಾಗಿದೆ. 19ನೇ ಶತಮಾನದ ಕೊನೆಯಲ್ಲಿ ಗರ್ಭಗುಡಿಯ ಮೇಲಿರುವ ಕುಸಿದ ಗೋಪುರವನ್ನು ಕೆಳ ಹಂತಗಳನ್ನು ಉಳಿಸಲು ತೆಗೆದುಹಾಕಲಾಯಿತು ಮತ್ತು ಇದನ್ನು ಎಂದಿಗೂ ಬದಲಾಯಿಸಲಿಲ್ಲ. 1935ರಲ್ಲಿ ದೇವಾಲಯದ ಕೆಲವು ಭಾಗಗಳನ್ನು ಸ್ವಚ್ಛಗೊಳಿಸಲಾಯಿತು ಮತ್ತು ಮೈಸೂರು ಸರ್ಕಾರದಿಂದ ಹಣಕಾಸು ಮತ್ತು ಒಡೆಯರ್ ರಾಜವಂಶದ ಅನುದಾನದಿಂದ ಪುನಃ ಸ್ಥಾಪಿಸಲಾಯಿತು. ಚೆನ್ನಿಗರಾಯ ದೇಗುಲವನ್ನು ಪುನರ್ನಿರ್ಮಿಸಲಾಯಿತು. ರಾಮಾನುಜ ಮತ್ತು ಗರುಡನ ಹೊಸ ಚಿತ್ರಗಳನ್ನು ಅನೇಕ ಇತರ ಸೌಲಭ್ಯ ಸುಧಾರಣೆಗಳು ಮತ್ತು ಸಂಕೀರ್ಣದ ದುರಸ್ತಿಗಳೊಂದಿಗೆ ಸೇರಿಸಲಾಯಿತು. ಈ ರಿಪೇರಿಗಳನ್ನು ಹಿಂದಿನ ಶಾಸನಗಳಂತೆಯೇ ಐತಿಹಾಸಿಕ ದಾಖಲೆಗಾಗಿ ಕಲ್ಲಿನಲ್ಲಿ ಕೆತ್ತಲಾಗಿದೆ. ಕೇಶವ ದೇವಾಲಯದ ದಕ್ಷಿಣಕ್ಕೆ ಕಪ್ಪೆ ಚೆನ್ನಿಗರಾಯ ದೇವಾಲಯವಿದೆ. ಇದು ಒಳಗೆ 2 ಗರ್ಭಗುಡಿಗಳನ್ನು ಹೊಂದಿದೆ. ಒಂದು ವೇಣುಗೋಪಾಲನಿಗೆ ಮತ್ತು ಇನ್ನೊಂದು ಚೆನ್ನಿಗರಾಯನಿಗೆ ಸಮರ್ಪಿತವಾಗಿದೆ. ಈ ದೇವಾಲಯವನ್ನು ಕಪ್ಪೆ ಚೆನ್ನಿಗರಾಯ ಎಂದು ಕರೆಯಲಾಗುತ್ತೆ ಏಕೆಂದರೆ ಸ್ಥಳೀಯ ದಂತಕಥೆಯ ಪ್ರಕಾರ ಕಪ್ಪೆ ಒಮ್ಮೆ ಅದರ ಹೊಕ್ಕಳ ಬಳಿ ಕಂಡುಬಂದಿದೆ. ಈ ಚಿಕ್ಕ ದೇವಾಲಯವನ್ನು ರಾಣಿಯು ಮುಖ್ಯ ದೇವಾಲಯದೊಂದಿಗೆ ಏಕಕಾಲದಲ್ಲಿ ನಿರ್ಮಿಸಿದಳು ಮತ್ತು ಅದೇ ರೀತಿಯ ಚಿಕ್ಕ ಆವೃತ್ತಿ ಎಂದು ನಂಬಲಾಗಿದೆ. ಮೇಲಾವರಣ ಕೆಳಗೆ ನಮಸ್ತೆ ಭಂಗಿಯಲ್ಲಿ ದಂಪತಿಗಳು ಅಕ್ಕಪಕ್ಕದಲ್ಲಿ ನಿಂತಿರುವ ಕಲ್ಲಿನ ಚಪ್ಪಟಿ ಸ್ಮಾರಕಕ್ಕೆ ಹಾನಿಯಾಗಿದೆ. ದೇವಾಲಯವು ಸರಳವಾದ ಹೊಯ್ಸಳ ಯೋಜನೆಯನ್ನು ಹೊಂದಿದೆ ಮತ್ತು ಒಂದು ಗರ್ಭಗುಡಿಯನ್ನು ಹೊಂದಿದೆ. ಚೆನ್ನಕೇಶವ ದೇವಾಲಯದಲ್ಲಿ ಬಳಸಲಾಗುವ ಕಟ್ಟಡ ಸಾಮಗ್ರಿಯು ಗ್ರಾನೈಟ್ ಆಗಿದೆ. ಇದನ್ನು ಸಾಮಾನ್ಯವಾಗಿ ಸೋಪ್ ಸ್ಟೋನ್ ಎಂದು ಕರೆಯಲಾಗುತ್ತೆ. ಕ್ವಾರಿ ಮಾಡುವಾಗ ಅದು ಮೃದುವಾಗಿರುತ್ತದೆ ಮತ್ತು ಕಲಾವಿದರು ವಿವರಗಳನ್ನು ಸುಲಭವಾಗಿ ಕೆತ್ತಲು ಅನುವು ಮಾಡಿಕೊಡುತ್ತದೆ. ಕಾಲಾನಂತರದ ವಸ್ತುವು ಗಟ್ಟಿಯಾಗುತ್ತದೆ. ಈ ಹೊಯ್ಸಳ ದೇವಾಲಯವು ಕಲಾ ವಿಮರ್ಶಕ ಮತ್ತು ಇತಿಹಾಸಕಾರರ ಸೆಟರ್ ಪ್ರಕಾರ ಐಹೊಳೆ, ಬಾದಾಮಿ ಮತ್ತು ಪಟ್ಟದಕಲ್ಲುಗಳು ಮೂಲತಃ ಅಭಿವೃದ್ಧಿ ಹೊಂದಿದ ಪಾಶ್ಚಿಮಾತ್ಯ ಚಾಲುಕ್ಯ ಕಲಾವಿದರ ಮತ್ತು ಅವರ ಸಂಪ್ರದಾಯದ ನಿಯೋಜಿಸಲಾಗಿದೆ. ಇದು ನಂತರದ ಹೊಯ್ಸಳ ದೇವಾಲಯಗಳಲ್ಲಿದ್ದ ಸರಳವಾಗಿದೆ ಮತ್ತು ಸೋಮನಾಥಪುರದ ಕೇಶವ ದೇವಾಲಯಕ್ಕೆ ಸೇರಿದೆ. ಈ ದೇವಾಲಯವನ್ನು ಜಗತಿ ಮೇಲೆ ನಿರ್ಮಿಸಲಾಗಿದೆ. ಇದು ಪ್ರದಕ್ಷಿಣೆಗಾಗಿ ವಿಶಾಲವಾದ ವಾಕಿಂಗ್ ಸ್ಥಳವನ್ನು ಹೊಂದಿರುವ ಸಾಂಕೇತಿಕ ಲೌಕಿಕ ವೇದಿಕೆಯಾಗಿದೆ. ಜಗತ್ತಿಗೆ ಹೋಗುವ ಒಂದು ಮೆಟ್ಟಿಲು ಮತ್ತು ಮಂಟಪಕ್ಕೆ ಮತ್ತೊಂದು ಮೆಟ್ಟಿಲುಗಳಿವೆ. ಜಗತಿಯ ಭಕ್ತನಿಗೆ ದೇವಾಲಯವನ್ನು ಪ್ರವೇಶಿಸುವ ಮೊದಲು ಅದರ ಸುತ್ತಲೂ ಪ್ರದಕ್ಷಿಣೆ ಮಾಡಲು ಅವಕಾಶವನ್ನು ಒದಗಿಸುತ್ತದೆ. ಜಗತಿಯ ಮಂಟಪದ ಅಡ್ಡದಿಡ್ಡಿ ಚೌಕಾಕಾರದ ವಿನ್ಯಾಸ ಮತ್ತು ದೇವಾಲಯದ ನಕ್ಷತ್ರದ ಆಕಾರವನ್ನು ಎಚ್ಚರಿಕೆಯಿಂದ ಅನುಸರಿಸುತ್ತದೆ.
ಮಸಾಲೆ ಇದೆ ಮಸಾಲ ಸ್ವೀಟ್ ಬಿಡಲ್ಲ. ಸ್ವೀಟ್ ಬೇಡ ನನಗೆ. ಗೋಲಿ ಸೋಡಾ ಕುಡಿಯೋಕ್ಕೆ ಇವರು ರೆಡಿಯಾಗಿದ್ದಾರೆ. ಈ ಥರ ಯಾವ ಥರ ಕುಡಿತಾರೆ ನೋಡೋಣ. ಬೇಲೂರು ಹತ್ರ ಇರೋದು. ಎಲ್ಲರೂ ಇಲ್ಲಿಗೆ ಭೇಟಿ ಕೊಡಿ, ತುಂಬ ಚೆನ್ನಾಗಿ ಗೋಲಿ ಸೋಡಾ ಮಾಡಿಕೊಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ದೈವಿಕ್ ವ್ಲಾಗ್ಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.